ಅಪ್ಪು ಆಗಿನ್ನೂ ಪುನೀತ್ ಆಗಿರ್ಲಿಲ್ಲ. ಬಾಲನಟ ಲೋಹಿತ್ ಎಂದೇ ಕರೆಸಿಕೊಳ್ತಾ ಇದ್ರು. ಮುದ್ದು ಮುಖದ ಆ ಬಾಲಕನ ಅಭಿನಯಕ್ಕೆ ಮಾರು ಹೋಗಿತ್ತು ಕರುನಾಡು. ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕೆ ಲೋಹಿತ್ಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ಬೆಟ್ಟದ ಹೂವು ಚಿತ್ರ ಅಪ್ಪುವಿನ ಮನಸ್ಸಲ್ಲಿ ಎಷ್ಟು ಗಟ್ಟಿಯಾಗಿ ಬೇರೂರಿತ್ತು ಅಂದ್ರೆ, ಅವರು ಗಂಧದ ಗುಡಿಯ ಸೂಪರ್ ಸ್ಟಾರ್ ಆದ್ರೂ ಆ ಗುಂಗಿಂದ ಹೊರಕ್ಕೆ ಬಂದಿರಲಿಲ್ಲ. ಮುಳ್ಳಯ್ಯನಗಿರಿ ತಪ್ಪಲಲ್ಲಿರುವ ಸಮೃದ್ಧ ಕಾಡು, ಕಾಡಿನ ಮಧ್ಯದ ಶೂಟಿಂಗ್ ಸೆಟ್, ಅಲ್ಲಿ ಚಿತ್ರೀಕರಣ ಮಾಡಿದ ಆ ದಿನಗಳು, ಅಲ್ಲಿನ ಅತ್ತಿಗುಂಡಿ ಗ್ರಾಮಸ್ಥರ ಜೊತೆ ಕಳೆದ ಕ್ಷಣಗಳು, ಅಬ್ಬಬ್ಬಾ ಎಷ್ಟೊಂದು ನೆನಪುಗಳು. ಯಾವುದೇ ಚಿತ್ರದ ಚಿತ್ರೀಕರಣಕ್ಕೆ ಕಾಡಿಗೆ ಹೋದಾಗಲೆಲ್ಲ ಅಪ್ಪುವನ್ನ ಕಾಡುತ್ತಿದ್ದದ್ದು ಇವೇ ನೆನಪುಗಳು. ಚಿತ್ರದ ಪಾತ್ರಧಾರಿ ರಾಮು ಓದ್ತಾ ಇದ್ದ ಶಾಲೆ, ತಾಯಿ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಎಂದು ಪ್ರಾರ್ಥಿಸಿದ ಜಾಗ, ಶೆರ್ಲಿ ಮೇಡಂಗಾಗಿ ಬೆಟ್ಟಕ್ಕೆ ಹೋಗಿ ತರುತ್ತಿದ್ದ ಹೂವಿನ ಬೆಟ್ಟ, ಹಣ ಕೂಡಿಟ್ಟು ರಾಮಾಯಣ ಪುಸ್ತಕ ಖರೀದಿಸಲು ಹೋಗಿ ಬರುತ್ತಿದ್ದ ಅಂಗಡಿ, ಎಲ್ಲವನ್ನೂ ಪುನೀತ್ ಸದಾ ಮೆಲುಕು ಹಾಕ್ತಾನೇ ಇದ್ರು. ಅವುಗಳನ್ನು ಅಪ್ಪು ಹೆಚ್ಚು ದಿನ ಅದುಮಿಟ್ಟುಕೊಳ್ಳಲಾಗ್ಲಿಲ್ಲ. ಕೊನೆಗೆ ಅತ್ತಿಗುಂಡಿ ಗ್ರಾಮಕ್ಕೆ ಏಕಾಂಗಿಯಾಗಿ ಹೊರಟೇ ಬಿಟ್ರು. ಆ ಸ್ಥಳ ತಲುಪಿದ್ದೇ ತಡ. ಆ ಗ್ರಾಮದ ರಸ್ತೆಯೂ ಅವರನ್ನೇ ಬರಮಾಡಿಕೊಳ್ಳುತ್ತಿವೆಯೇನೋ ಎಂಬಂತೆ ಅವರು ಸಂಭ್ರಮಿಸಿದ್ರು. ತಮ್ಮ ಸಂಭ್ರಮವನ್ನು ಫೇಸ್ಬುಕ್ಕಿಗೆ ಪೋಸ್ಟ್ ಮಾಡಿ ತಮ್ಮ ಸಂತಸವನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ರು ಪುನೀತ್ ರಾಜ್ಕುಮಾರ್. ಬೆಟ್ಟದ ಹೂವು ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು. ಆಲ್ಮೋಸ್ಟ್ ಐ ಥಿಂಕ್ 84 ಮಿಡ್ಡಲ್ಲಿಲ್ಲ ಎಂಡಲ್ಲಿ ಶುರು ಮಾಡಿರ್ಬೋದು. ಸೊ ತುಂಬ ಹಳೆ ಮೆಮೊರಿಗಳು. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನನಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನೇ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವರೇ ಇದ್ರಲ್ಲ. ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ, ಬಹುಶಃ ಇದೇ ಇರ್ಬೋದೇನೋ. ಇಲ್ಲ ನೀವೇ ಬನ್ನಿ ಇಲ್ಲಿ. ಹೌದಾ? ಇಲ್ಲ ಪರವಾಗಿಲ್ಲ, ನಾನು ಬೆಟ್ಟದ ಇಲ್ಲ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ.